ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 7 ನಾವು ಗಮನಿಸುವುದಾದರೆ, ಅಲ್ಲಿ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ, ಇಲ್ಲಿ ಯೋಹಾನ ಪತ್ರಿಕೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲರೂ ತನ್ನ ಮೂಲಕವಾಗಿ ನಂಬುವಂತೆ ಅವನೇ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಸಾಕ್ಷಿಗಾಗಿ ಬಂದನು. ಕರ್ತನು ಎಲ್ಲರೂ ನಂಬುವಂತೆ, ಪಂಡಿತರಿಂದ ಹಿಡಿದು ಪಾಮರರು ನಂಬುವಂತೆ, ವಿದ್ವಾಂಸರಿಂದ ಹಿಡಿದು ಅತ್ಯುನ್ನತವಾದಂಥ ವಿದ್ವಾಂಸರಿದ್ದಾರೆ ಅವರಿಂದ ಹಿಡಿದು ಈ ಜಗತ್ತಿನ ಕಡೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯವರಿಗೂ ಅವನು ನಂಬುವಂತೆ, ಇದು ಗಮನಿಸಿ, ಅವನು ನಂಬುವಂತೆ ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಸಾಕ್ಷಿಗಾಗಿ ಬಂದನು. ಕರ್ತನು ಸಾಕ್ಷಿ ಕೊಡುವುದಕ್ಕೆ, ಸಾಕ್ಷಿಯನ್ನು ಕೊಡುವುದಕ್ಕೆ ಬಂದನು. ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಆ ಮಾರ್ಗದಲ್ಲಿ ಬೆಳಕು ಹೊಳೆಯುತ್ತಾ ಹೊಳೆಯುತ್ತಾ ಹೆಚ್ಚೆಚ್ಚಾಗಿ ಹೊಳೆಯುತ್ತಾ ಹೋಗ್ತದೆ. ಆದರೆ ಆ ಬೆಳಕು ಒಂದು ಸಾಕ್ಷಿಯಾಗಿ ರೂಪಾಂತರಗೊಳ್ಳುತ್ತದೆ ಅನ್ನುವಂಥದ್ದನ್ನು ನೀವು ಅರಿಯಬೇಕು. ದೇವರು ಬೆಳಕಾಗಿದ್ದಾರೆ. ಒಂದು ವೇಳೆ ನಾನು ಆ ಬೆಳಕಿನಲ್ಲಿ ನಡೆದರೆ, ನಾನು ದೇವರ ಹತ್ತಿರ ಹೋಗುತ್ತಿರುವಾಗ ಆ ಬೆಳಕು ಅಷ್ಟೇ ಹೆಚ್ಚಾಗಿ ಪ್ರಕಾಶಿಸುತ್ತಾ ಹೆಚ್ಚಾಗಿರ್ತದೆ. ಅದರ ಅರ್ಥ, ನನಗೆ ನನ್ನ ಮಾಂಸದಲ್ಲಿ, ಅಂದರೆ ಶರೀರಾಧೀನ ಸ್ವಭಾವದಲ್ಲಿ, ನನ್ನ ಶರೀರ ಆ ಸ್ವಭಾವ ಅಧೀನದಲ್ಲಿ, ಶರೀರ ಈ ಕಾಮ, ಕ್ರೋಧ, ಮದ, ಲೋಭ, ಮತ್ಸರಗಳ ಅಧೀನದ ಒಂದು ಸ್ವಭಾವದಲ್ಲಿದೆಯಲ್ಲ, ಆ ಸ್ವಭಾವ ಬಿಟ್ಟು ಹೆಚ್ಚೆಚ್ಚಾಗಿ ಬೆಳಕು ಸಿಗುತ್ತಾ ಹೋಗಬೇಕು. ನಮ್ಮ ಜೀವಿತದಲ್ಲಿ ಶರೀರ ಭಾವವನ್ನು ಹೆಚ್ಚೆಚ್ಚಾಗಿ ಮರಣಕ್ಕೆ ಒಪ್ಪಿಸುತ್ತಾ ಹೋಗಲು ಸಾಧ್ಯವಾಗ್ತದೆ. ಯೇಸು ಜ್ಞಾನದಲ್ಲಿ ಬೆಳೆಯುತ್ತಾ ಹೋದನು. ಆತನು ಜೀವವುಳ್ಳ ಹೊಸ ದಾರಿಯಲ್ಲಿ ನಡೆದನು. ಲೂಕ ಪತ್ರಿಕೆ 2ನೇ ಅಧ್ಯಾಯ 52 ನೀವು ನೋಡಿ. ಯೇಸು ಜ್ಞಾನದಲ್ಲಿಯೂ ದೇಹದ ಬೆಳವಣಿಗೆಯಲ್ಲಿಯೂ ದೇವರ ಮತ್ತು ಮನುಷ್ಯರ ದಯೆಯಲ್ಲಿಯೂ ವೃದ್ಧಿಯಾದನು. ಇಲ್ಲಿ ಗಮನಿಸಿ, ಒಂದು ಕರ್ತನು ಜ್ಞಾನದಲ್ಲಿ, ಮತ್ತೊಂದು ಬೆಳವಣಿಗೆಯಲ್ಲಿ, ಮತ್ತು ದೇವರ ಮತ್ತು ಮನುಷ್ಯರ ದಯೆಯಲ್ಲಿ ದಿನದಿಂದ ದಿನಕ್ಕೆ ವೃದ್ಧಿಯಾದನು. ಕರ್ತನು, ಆತನ ಜ್ಞಾನ ವೃದ್ಧಿಯಾಗುತ್ತಾ ಬಂತು ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಉಲ್ಲೇಖಿಸಲಾಗಿದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18 ನಾವು ನೋಡುವುದಾದರೆ, ಆದರೆ ಸಂಪೂರ್ಣವಾದ ದಿನಕ್ಕೆ ಹೆಚ್ಚೆಚ್ಚಾಗಿ ಹೊಳೆಯುವ ದೀಪದಂತೆ ನ್ಯಾಯವಂತರ ದಾರಿಯಲ್ಲಿ ಹೊಳೆಯುವುದು. ಸೊಲೊಮೋನನು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಹೇಳುವುದು, ಸಂಪೂರ್ಣವಾಗಿ ಅದು ದೀಪದಂತೆ. 2 ಕೊರಿಂಥ 3ನೇ ಅಧ್ಯಾಯ 18 ನಾವು ನೋಡಿ, ಆದರೆ ನಾವೆಲ್ಲರೂ ತೆರೆದ ಮುಖವುಳ್ಳವರಾಗಿ ದರ್ಪಣದಲ್ಲಿ ಕಾಣುವಂತೆ ಕರ್ತನ ಮಹಿಮೆಯನ್ನು ನೋಡುತ್ತಾ ಕರ್ತನ ಆತ್ಮನಿಂದಲೋ ಎಂಬಂತೆ ಅದೇ ಸಾರೂಪ್ಯಕ್ಕೆ ಮಹಿಮೆಯಿಂದ ಮಹಿಮೆಗೆ ಮಾರ್ಪಡುತ್ತೇವೆ. ಕರ್ತನ ಆತ್ಮನಿಂದಲೋ ನಾವು ಮಹಿಮೆಯಿಂದ ಮಹಿಮೆ ಪ್ರಭಾವವನ್ನು ತೋರಿಸ್ತದೆ. ಆ ಪ್ರಭಾವ ಒಂದು ಬೆಳಕು. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18 ನೀವು ನೋಡಿ, ಕರ್ತನ ಸಾರೂಪ್ಯ ಬದಲಾಯಿಸುತ್ತಾ ಹೋಗ್ತದೆ. ಅಂದರೆ ಸಂಪೂರ್ಣವಾದ ದಿನಕ್ಕೆ ಹೆಚ್ಚೆಚ್ಚಾಗಿ ಹೊಳೆಯುವ ದೀಪದಂತೆ ನ್ಯಾಯವಂತರ ದಾರಿಯು ಹೊಳೆಯುತ್ತದೆ. ಪ್ರಿಯರೇ, ನೀವು ದೀಪದಂತೆ ಹೊಳೆಯಬೇಕು. ಅದು ನ್ಯಾಯವಂತರ ದಾರಿಯಾಗೆ ಹೊಳಿಬೇಕಾಗ್ತದೆ. ಯಾಕಂದರೆ ಕರ್ತನು ನಿಮ್ಮೊಟ್ಟಿಗಿದ್ದಾನೆ, ಕರ್ತನು ನನ್ನೊಟ್ಟಿಗಿದ್ದಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಒಪ್ಪಿಸಿಕೊಡ್ತೇವೆ ದೇವರೇ, ಸಹಾಯ ಮಾಡು, ಮನ್ನಿಸು, ಸಹಾಯ ಮಾಡು ದೇವರೇ. ಅಪ್ಪ, ನಮ್ಮೆಲ್ಲರ ಪಾಪಗಳನ್ನು ಮನ್ನಿಸು.
ಜನ್ಮ ಪಾಪಗಳನ್ನು ಮನ್ನಿಸು, ಕರ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ. ದೇವರೇ, ನಮ್ಮನ್ನು ಬೆಳಕಿನ ಕಡೆಗೆ ನಡೆಸು, ನಮ್ಮನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.